ಬೇಗೂರು ಕಾಲೋನಿ ಫಿಲಮ್ ರಿಲೀಸ್ ಇದೆ 31ನೇ ತಾರೀಕು. ಕಾಲೋನಿಗೆ ಬಂದಿದ್ದೀರಾ ವಿಶೇಷವಾಗಿ ಹೇಗೆ ಅನಿಸ್ತದೆ ಅದಕ್ಕೆ ಕೂಡ ಸರ್? ಫಸ್ಟ್ ಥಿಂಗ್ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ನೀವು ಇಲ್ಲಿವರೆಗೂ ಬಂದಿದ್ದೀರಲ್ಲ ಅದಕ್ಕೆ. ಸೊ ಕಾಲೋನಿಯಲ್ಲಿ ನಾವು ಸಿನಿಮಾ ಮಾಡಿ ಕಾಲೋನಿಯಲ್ಲೇ ಏನಕ್ಕೆ ಈ ಥರದ್ದು ಇಂಟರ್ವ್ಯೂ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೊಂದು ಎಮೋಷನ್. ಕಾಲೋನಿ ಅನ್ನೋದು ಬರೀ ಸಿನಿಮಾ ಅಲ್ಲ, ಅದೊಂದು ಎಮೋಷನ್ನು. ಸೊ ಇಲ್ಲಿ ಭಾಳ ವಿಷಯಗಳನ್ನ ನಾವು ಕಲ್ತಿದ್ದೀವಿ. ಇಲ್ಲಿ ಸಿನಿಮಾನ ಶೂಟ್ ಮಾಡಿದಂಥ ಜಾಗ ಬಹಳ ವಿಚಾರಗಳು ನಮ್ಮನ್ನು ಕಾಡ್ತಿತ್ತು. ಸೊ ಯಾವುದೋ ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ಇಂಟರ್ವ್ಯೂ ಮಾಡೋದಕ್ಕಿಂತ ಬನ್ನಿ ಲೈವಾಗಿ ನಾವು ಕಾಲೋನಿಯಲ್ಲಿ ಬಂದು ಒಂದು ಇಂಟರ್ವ್ಯೂ ಮಾಡೋಣ ಅಂತ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಣ ಅಂತೇಳಿ ಇಲ್ಲಿಗೆ ಕರೆಸಿದ್ವಿ. ಅದಕ್ಕೆ ನೀವು ಅಷ್ಟು ದೂರದಿಂದ ಬಂದಿದ್ದೀರಲ್ಲ, ಫಸ್ಟ್ ಥಿಂಗ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಬೇಗೂರು ಕಾಲೋನಿ ಈಗಾಗಲೇ ತಾವು ಟೀಸರು, ಟ್ರೈಲರು, ಕ್ಯಾರೆಕ್ಟರ್ ಪೋಸ್ಟರ್ ಆಗಿರ್ಬೋದು, ಒಂದು 4 ಹಾಡುಗಳನ್ನ ಕೂಡ ತಾವು ಕೇಳಿದ್ದೀರಿ ಅಂತ ಭಾವಿಸ್ತೀನಿ. ಭಾಳ ಒಂದು ಟೀಮ್, ನನ್ನ ಇಡೀ ತಂಡದ ಒಂದು ಶ್ರಮ ಇದೆ ಇದರಲ್ಲಿ. ರಾಜೀವ್ ಅವರು ನಾಯಕನಾಗಿ, ರಾಘವನಾಗಿ, ಕಾಲೋನಿ ರಾಘವನಾಗಿ ಇದರಲ್ಲಿ ಕಂಡಿರುವಂಥದ್ದು. ನಮ್ಮ ಬೇಗೂರು ಕಾಲೋನಿಯಲ್ಲಿ ಬಹಳಷ್ಟು ಹೊಸ ಕಲಾವಿದರು ಇದ್ದಾರೆ. ಅದ್ರ ಜೊತೆಗೆ ಭಾಳ ನೋನ್ ಫೇಸ್ ಆಗಿರುವಂಥ ಭಾಳ ಹಿರಿಯ ಕಲಾವಿದರು ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಇದಷ್ಟು ಕೆಲಸನೂ ಇದೇ 31ನೇ ತಾರೀಕು ಇವರುಗಳ ಶ್ರಮದ ಪ್ರತಿಫಲ ನಿಮ್ಮ ಮುಂದೆ ತಗೊಂಬಂದು ಬಿಡ್ತಾ ಇದ್ದೀವಿ. ಸೊ ತಾವುಗಳೆಲ್ಲ ಬನ್ನಿ 31ಕ್ಕೆ. ಈ ತಂಡಕ್ಕೆ ಏನೋ ಒಂದು ಸ್ವಲ್ಪ ಮಾಡಿದ್ದಾರೆ, ತಪ್ಪುಗಳು ಕೂಡ ಒಂದಷ್ಟು ಮಾಡಿರ್ತಾರೆ. ಆ ತಪ್ಪುಗಳನ್ನ ಕೂಡ ಮನಸ್ಸಲ್ಲಿ ಹಾಕ್ಕೊಂಡು ಹೊಸ ಕಲಾವಿದರಿಗೆ, ನಮ್ಮ ತಂಡಕ್ಕೆ ಇಲ್ಲಿ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಚಲಪತಿ ಅಣ್ಣವರು. ಸೊ ಈ ಕಾಲೋನಿಯಲ್ಲಿ ಭಾಳ ಇಂಪಾರ್ಟೆಂಟ್ ವ್ಯಕ್ತಿ. ನಮಗೆ ಇಲ್ಲಿ ಬಂದು ಶೂಟ್ ಮಾಡೋದಕ್ಕೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಮನೆ ಮಗನ ಥರ ನನ್ನ ಕರ್ಕೊಂಡು ವೆಲ್ಕಮ್ ಮಾಡಿ ಇಲ್ಲಿ ನನಗೆ ಸಪೋರ್ಟ್ ಮಾಡಿ ಈ ಸಿನಿಮಾ ಬರೋದಕ್ಕೆ ಅವರೆಲ್ಲರೂ ಕಾರಣ ಆಗಿದ್ದಾರೆ ಸರ್. ಇವಾಗ ಟ್ರೈಲರಲ್ಲೆಲ್ಲ ನೋಡಿದ್ರೆ ಒಂದು ಗ್ರೌಂಡ್ ವಿಷಯಕ್ಕೆ ಏನೋ ನಡೆಯೋ ಒಂದು ಸಂಘರ್ಷ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ನೀವು ಬೇಗೂರು ಕಾಲೋನಿಯಿಂದ ಹೆಸರಿಟ್ಟಿರೋದ್ರಿಂದ ನಾವು ಇವಾಗ ಜಾತಿ ವಿಷಯದಲ್ಲಿ ನಡೆಯೋ ಸಂಘರ್ಷಗಳನ್ನು ಈ ಸಿನಿಮಾದಲ್ಲಿ ನೋಡ್ಬೋದಾ, ಅಥವಾ ಪ್ರೀತಿ ವಿಷಯದಲ್ಲಿ ನಡೆಯೋದಾ, ಅಥವಾ ಈಗ ಗ್ರೌಂಡ್ ವಿಷಯಕ್ಕೆ ತೊಗೊಂಡ್ರೆ ಒಂದೇನೋ ಹೋರಾಟ ಮಾಡಿದ್ದೀರಾ ಅಂತ ಗೊತ್ತಾಗ್ತದೆ. ಯಾವ ಥರ ಇರುತ್ತೆ ಕಾಲೋನಿ? ನಥಿಂಗ್ ಬಟ್ ಸಮಾಜ ಮೇಡಮ್. ನೀವೇನು ಹೇಳಿದ್ರು ಅದೆಲ್ಲ ಕಾಲೋನಿಯಲ್ಲಿ ಇರುತ್ತೆ. ಕಾಲೋನಿನೂ ಒಂದು ಸಮಾಜ ಅಲ್ವಾ? ಸೊ ಸಮಾಜದಲ್ಲಿ ತಂದೆ ತಾಯಿ ಪ್ರೀತಿ ಇರುತ್ತೆ, ಒಬ್ಬ ಗೆಳೆಯನ ಪ್ರೀತಿ ಇರುತ್ತೆ, ಒಬ್ಬ ಏನು ಹೇಳ್ಬೋದು, ಒಬ್ಬ ಭಗ್ನ ಪ್ರೇಮಿನೂ ಸಿಗ್ತಾನೆ, ಒಬ್ಬ ಸಕ್ಸಸ್ಫುಲ್ ಪ್ರೇಮಿನೂ ಸಿಗ್ತಾನೆ. ಸೊ ಎಲ್ಲನೂ ಸಿಗುತ್ತೆ. ಇದೊಂದು ಕಲ್ಟ್ ಕಮರ್ಷಿಯಲ್ ಸಿನಿಮಾ ಅಂತ ನಾವು ಹೇಳ್ಬೋದು. ಬೇಗೂರು ಕಾಲೋನಿ ಅನ್ನೋ ಟ್ರೈಲರಲ್ಲಿ ನೀವು ಹೇಳ್ದಂಗೆ ಮಕ್ಕಳಿಗೆ ಏನು ಗ್ರೌಂಡು ಅನ್ನೋ ವಿಚಾರ ಅದು 100% ಸತ್ಯ ಮೇಡಮ್. ಇವತ್ತಿನ ದಿನದಲ್ಲಿ ನಮಗೆ ಗ್ರೌಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ, ಮಕ್ಕಳಿಗೆ ಬೇಕಾಗಿರೋದು ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅವರು ಗ್ರೌಂಡಲ್ಲಿ ಆಡಬೇಕು. ಅವ್ರು ಆಡಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ನೀವು ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡಿ ನೀವು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಸೇರಿಸ್ಕೋಬೋದು. ಸೊ ಸ್ಕೂಲ್ಗಳು, ಕೆಲವೊಂದು ಸ್ಕೂಲ್ಗಳಲ್ಲಿ ಜೈಲುಗಳಾಗ್ಬಿಟ್ಟಿದೆ ಈಗ. ಮಕ್ಕಳಿಗೂ ಕೂಡ ನಾವು ಆಫ್ಟರ್ ಕೋವಿಡ್ ನಾವು ಭಾಳಷ್ಟು ವಿಷಯಗಳು ತಿಳ್ಕೊಂಡಿದ್ದೀವಿ. ಸೊ ಅದೊಂದು ವಿಚಾರ ಇದೆ, ಬೇಕೇ ಬೇಕು ಇವತ್ತು ಮಕ್ಕಳಿಗೆ ಗ್ರೌಂಡು. ಸೊ ನಾನು ಒಂದು ಸಮಸ್ಯೆನ ಹೇಳಕ್ಕೆ ಬರ್ತಾಯಿದ್ದೀನಿ. ಅದ್ರ ಜೊತೆಗೆ ಕಾಲೋನಿಯಲ್ಲಿ ನಡೆಯುವಂಥ ಲೈವಿನೆಸ್, ನಿಜಾಂಶಗಳು, ಸತ್ಯಾಂಶಗಳು, ನೀವು ಎಲ್ಲರೂ ಕಣ್ಮುಂದೆ ಪ್ರತಿನಿತ್ಯ ನೋಡುವಂಥ ವಿಚಾರಗಳು. ಸೊ ಇದನ್ನೆಲ್ಲನೂ ಒಂದಷ್ಟು ಇಟ್ಕೊಂಡು ಕಾಲೋನಿಯಲ್ಲಿ 31ಕ್ಕೆ ಬರ್ತಾಯಿದ್ದೀವಿ ಮೇಡಮ್. ಇನ್ನೊಂದು ಡೈಲಾಗ್ ಇತ್ತು ಅದರಲ್ಲಿ, ಬೆಂಗಳೂರು ಹುಟ್ಟಕ್ಕೂ ಮುಂಚೆ ಬೇಗೂರು ಹುಟ್ಟಿತ್ತು ಅಂತ. ಸೊ ಏನು ಸರ್ ಕಾಂಟ್ರವರ್ಸಿ ಡೈಲಾಗ್ ಅಲ್ಲ ಮೇಡಮ್ ಇದು. ಸೊ ಸತ್ಯಾಂಶ ಏನು ಗೊತ್ತಾ, ಭಾಳಷ್ಟು ಜನಕ್ಕೆ ಇದು ಗೊತ್ತಿರಲ್ಲ. ಅಟ್ಲೀಸ್ಟ್ ನಾನು ಈ ಮುಖಾಂತರ ಆದರೂ ನಾನು ಹೇಳ್ಕೊಬಿಡ್ತೀನಿ ಇದನ್ನು. ಬೇಗೂರು ಅನ್ನೋದು 1200 ವರ್ಷಗಳ ಇತಿಹಾಸ ಇದೆ. ನಾವು ಆ ರೀತಿ ನೋಡೋಕ್ಕೆ ಹೋದರೆ ಬೇಗೂರಿಗೆ 1200 ವರ್ಷಗಳ ಇತಿಹಾಸ ಇದೆ. ಅದಕ್ಕೆ ಪುರಾವೆ ಶಿಲಾಶಾಸನ, 1ನೇ ಶತಮಾನದ ಶಿಲಾಶಾಸನ ಇಲ್ಲಿದೆ ಬೇಗೂರಲ್ಲಿ. ಬೇಕಾದ್ರೆ ಯಾರಾದರೂ ಡೌಟ್ ಇದ್ದರೆ ಅದನ್ನ ಗೂಗಲ್ ಮಾಡಿ ಕೂಡ ನೋಡ್ಬೋದು. ನಮ್ಮ ಧರ್ಮಣ್ಣವ್ರು ಕೂಡ ಒಂದು ಸಲ ಇಂಟರ್ವ್ಯೂ ಮಾಡಿದರು. ಬೆಂಗಳೂರು ಅನ್ನೋದು ಆಗಿನ ಕಾಲದಿಂದ ಗಂಗರು ಚೋಳರ ಆಳಿದ್ದಂಥ ಊರು ಬೇಗೂರು. ಸೊ ಹಂಗಾಗಿ ಅದನ್ನು ಧೈರ್ಯವಾಗಿ ನಾನು ಹೇಳಿದೆ. ಇಲ್ಲಾಂದರೆ ಸುಮ್ಮನೆ ಬಿಡ್ತಾಯಿದ್ರೆ ಮೇಡಮ್ ಜನ ರಪ ಹಾಕಿರೋರು, ಏನೋ ಗೊತ್ತು ನಿನಗೆ ಅಂತ. ಸೊ ಅದು ನಿಜಾನೇ. 1200 ವರ್ಷಗಳ ಇತಿಹಾಸ ಇದೆ ಬೇಗೂರಿಗೆ. ಈ ಬೇಗೂರನ್ನ ಫಸ್ಟು ಗಂಗರು ಬಂದಾಗ ಚೋಳರ ಟೈಮಲ್ಲಿ ವೇಪೂರು ಅಂತ ಕರೀತಾರೆ. ವೇಪೂರು ಅಂತಂದರೆ ತಮಿಳಲ್ಲಿ, ವೇಪು ಅಂದರೆ ಕನ್ನಡದಲ್ಲಿ ಬೇವೂರು ಅಂತ ಕರೀತಾರೆ. ಕಾಲನು ಕ್ರಮೇಣ ಬೇಗೂರು ಆಗುತ್ತೆ. ಸೊ ಮುಂದೆ ಇವತ್ತು ನಾವು ಬೆಂಗಳೂರಲ್ಲಿ ಇದ್ದೀವಿ ಮೇಡಮ್. ನಿಮಗೆ
ಇವಾಗ ಬೇಗೂರು ಇತಿಹಾಸ ಸ್ವಲ್ಪ ಹೇಳಿದ್ರಿ, ಇದೇ ಟೈಟಲ್ ಇಡಬೇಕು ಬೇಗೂರು ಕಾಲೋನಿ ಅಂತ, ಮತ್ತು ಇಲ್ಲೇ ಶೂಟ್ ಮಾಡ್ಬೇಕಂತ ಯಾಕೆ ಫೀಲ್ ಆಯಿತು? ಇಲ್ಲೇನಾದರೂ ಹಿನ್ನೆಲೆ ಇತ್ತಾ? ಹಿನ್ನೆಲೆ ಬೇಗೂರು ದೇವಸ್ಥಾನಕ್ಕಿದೆ, ನಮ್ಮ ಬೇಗೂರು ಚರಿತ್ರೆ ಆಗಿದೆ, ಸಿನಿಮಾಗೆ ಹಿನ್ನೆಲೆ ಇಲ್ಲ. ಸಿನಿಮಾಗೆ ಲೈವಿನೆಸ್ ಇದೆ, ಸತ್ಯಾಂಶ ಇದೆ. ಅದ್ರದ್ದೊಂದು ಹೋರಾಟಕ್ಕೆ ನನಗೊಂದು ಶಕ್ತಿ ಬೇಕು. ಆ ಶಕ್ತಿ ನನಗೆ ಬೇಗೂರಲ್ಲಿರೋ ಶಿವನ ಅನುಗ್ರಹದಿಂದ ಆಯಿತು. ಹಂಗಾಗಿ ನನ್ನ ಹೆಸರು ಕೂಡ ಶಿವ ಅಂತಲೇ ಇಟ್ಕೊಂಡಿದ್ದೀನಿ. ಸೊ ಈ ಥರದೊಂದು ವೇಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಇದರಲ್ಲಿ ಯಾವುದು ಕಾಂಟ್ರವರ್ಸಿ ಥರದ್ದು ಅಥವಾ ಮತ್ತೊಂದು ಅದು ಯಾವುದೂ ಇಲ್ಲ. ಇದರಲ್ಲಿ ಉದ್ದೇಶ ಒಳ್ಳೆಯದು, ಮಕ್ಕಳಿಗೆ ಗ್ರೌಂಡ್ ಸಿಗಬೇಕು, ಅದನ್ನು ಸಿನಿಮಾ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ ಮೇಡಮ್. ಎಸ್. ರಾಜೀವ್ ಅವ್ರನ್ನ ಏನಕ್ಕೆ ಕ್ಯಾಸ್ಟ್ ಮಾಡಿದ್ರು? ಅವ್ರನ್ನ ಹಾಕೋಬೇಕು ಅಂತ ಏನಕ್ಕೆ? ಫಸ್ಟ್ ಥಿಂಕ್ ಅವ್ರು ನಂಗೆ ಅಣ್ಣನ ಸಮಾನ, ಗೆಳೆಯನ ಸಮಾನ, ಏನು ಬೇಕಾದ್ರೂ ಹೇಳ್ಬೋದು. ನನಗೂ ಅವ್ರಿಗೂ ಬಹಳ ಹಳೆಯ ಸ್ನೇಹಿತರು ಸಂಬಂಧ ತುಂಬ ಸ್ಟ್ರಾಂಗ್ ಆಗಿದೆ. ರಾಜೀವಣ್ಣ ಬಂದು ಭಾಳ ಒಳ್ಳೆ ಮನುಷ್ಯ. ನಾನು ಸಿನಿಮಾ ಮಾಡ್ತೀನಿ ಅಂತ ಕರೆದಾಗ ಎಲ್ಲರೂ ಕಮರ್ಷಿಯಲ್ ಪಾಯಿಂಟಲ್ಲೇ ನೋಡ್ತಾರೆ ಬೇರೆ ರೀತಿ. ಆಮೇಲೆ ಕಮರ್ಷಿಯಲ್ ಹೀರೋಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ, ಆ ಥರ ಇಲ್ಲೊಂದು ಕ್ಯಾರವನ್ ಕೂಡ ಇರಲಿಲ್ಲ ಮೇಡಮ್. ಒಬ್ಬರು ಅತಿಥಿ ಅಂದರೆ ಒಬ್ಬ ತೆಲುಗು ಆರ್ಟಿಸ್ಟ್ ಬಂದಾಗ, ತುಂಬ ಸೀನಿಯರ್ ಆರ್ಟಿಸ್ಟ್ ಅವರು, ನಮ್ಮ ಹೋಸಾನಿ ಕೃಷ್ಣ ಮುರಳಿ ಸರು, ಅವ್ರು ಬಂದಾಗ ಮಾತ್ರ ನಾವು ಇಲ್ಲಿ ಕ್ಯಾರವನ್ ತರಿಸಿದ್ವಿ. ಬಿಕಾಸ್ ನಮ್ಮ ಹತ್ರ ಅವ್ರ ಅತಿಥಿಗಳಾಗಿ ಬಂದಿದ್ದರು. ನಮ್ಮ ಅತಿಥಿಗಳನ್ನ ನಾವು ಸತ್ಕಾರ ಮಾಡೋದು ನಮ್ಮ ಧರ್ಮ. ಹಾಗೆ ಅವ್ರನ್ನ ಸೇಫ್ ಮಾಡೋಕ್ಕೆ ಇದಕ್ಕೆ ಮಾತ್ರ ನಾವು ಕ್ಯಾರವನ್ ತರಿಸಿದ್ವಿ. ಅದನ್ನು ಬಿಟ್ಟು ಸರ್, ರಾಜೀವ್ ಅವ್ರ ಸಮೇತ ನಮ್ಮ ಜೊತೆ ಇಲ್ಲೇ ಕೂತ್ಕೊಂಡು, ನಾವೆಲ್ಲ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಜಾಲಿಯಾಗಿ ಮಾಡಿದ್ವಿ ಸಿನಿಮಾ. ಅಂದರೆ ಶ್ರಮ ಅನ್ನೋದು ಬೇರೆ, ನಿಮ್ಮ ಕೆಲಸನ ಪ್ರೀತಿ ಮಾಡೋದಿದೆಯಲ್ಲ, ಅದನ್ನು ನಾನು ರಾಜೀವಣ್ಣಲ್ಲಿ ನಾನು ನೋಡಿದ್ದೆ. ಸೊ ಅವರು ಪ್ರೀವಿಯಸ್ಸಲ್ಲಿ ಕೂಡ ನಾನು ಕ್ರಿಕೆಟಲ್ಲಿ ಮತ್ತೊಂದು ವಿಚಾರಗಳಲ್ಲಿ ನನಗೆ ತುಂಬ ಕನೆಕ್ಟಿವಿಟಿ ಇತ್ತು. ಅದಕ್ಕಿಂತ ಹೆಚ್ಚಾಗಿ ನನಗೆ ಆ ಪಾತ್ರ ಇದೆ ನೋಡಿ, ರಾಘವ ಅನ್ನೋ ಪಾತ್ರ. ಆ ಕ್ಯಾರೆಕ್ಟರ್ ನಾನು ಡಿಸೈನ್ ಮಾಡಿದಾಗಲೇ ಅದೊಂದು ತುಂಬ ವೈಬ್ ಇರುವಂಥ ಪಾತ್ರ. ಅದೊಂದು ಸಾಫ್ಟಾಗಿರಬೇಕು, ಅದ್ರ ನೋಡೋಕ್ಕೆ ಒಂದು ಅಜಾನುಭಾವು ಥರ ಇರಬೇಕು, ಆದರೆ ಮನಸ್ಸು ತುಂಬ ಮುಗ್ಧವಾಗಿರಬೇಕು. ಶಾಂತಿ ಸ್ವರೂಪದವನು, ಬುದ್ಧಿ ಹೇಳುವಂಥ ವ್ಯಕ್ತಿ. ಈಗ ನನ್ನ ನೋಡಿದ್ರೆ ಪೊರ್ಕಿ ಥರನೇ ಕಾಣಿಸ್ತೀನಿ. ಅದು ಮೇ ಬಿ ಕಲರ್ ಪ್ರಾಬ್ಲಮ್ಮು. ಸೊ ಇಂಥವ್ರಿಗೆ ಅವ್ರು ಬುದ್ಧಿ ಹೇಳಿ ತಲೆ ಮೇಲೆ ಎರಡು ಬಿಟ್ಟು, ಸೊ ಹಿಂಗೆ ಅದು ರಿಯಲಾಗಿ ನಾವಿಬ್ಬರು ಹಂಗೆ ನಿಂತ್ಕೊಂಡ್ರು ಕೂಡ ನಿಮ್ಗೆ ಅದು ಕಾಣಿಸ್ಬೇಕು. ನಾನು ಅದನ್ನು ರಾಜೀವಣ್ಣನ ಒಂದು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಹಂಗಾಗಿ ಅದು ಅಷ್ಟು ಲೈವ್ನೆಸ್ ಆಗಿ ಕಾಣಿಸ್ತು. ಅದಕ್ಕೆ ನಾನು ರಾಜೀವಣ್ಣನೇ ಸೆಲೆಕ್ಟ್ ಮಾಡಿದೆ ಸರ್. ಸರ್, ಈ ಚಿತ್ರ ನಿಮಗೆ ಹೇಳಿದಾಗ ರಿಯಲ್ ಬೇಸ್ ಏನಂತ ಸರ್ ನಾನು ಕೇಳಿದ್ದಾರೆ ಸರ್ಗ ಕೇಳಿ ಇವಾಗ. ನಿಜ ಹೇಳ್ಬೋದಾ? 100% ನಿಜ ಹೇಳ್ಬೇಕಂದ್ರೆ ಸ್ಕ್ರಿಪ್ಟ್ ಅಂತ ಏನೂ ಹೇಳಲಿಲ್ಲ ಮಂಜು ನನಗೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಜೂನಿಯರ್ ಮಂಜು. ನಾನು ಬೇಸಿಕಲಿ ಕಬಡ್ಡಿ ಪ್ಲೇಯರು, ಅವ್ರು ಖೋ ಖೋ ಪ್ಲೇಯರು. ಸೊ ಹಾಗಾಗಿ ನಾವು ಖೋ ಖೋ ಆಡ್ತೀವಿ, ಅವರು ಕಬಡ್ಡಿ ಆಡ್ತಾಯಿದ್ರು. ಒಂದು ಬಾಂಧವ್ಯ ಇತ್ತು ಅಣ್ಣ ತಮ್ಮಂದ ರೀತಿಯಲ್ಲೇ. ಸೊ ಆ ಬಾಂಧವ್ಯದಲ್ಲಿ ಈ ಥರ ನಾನು ಬೇಸಿಕಲಿ ಸ್ಪೋರ್ಟ್ಸ್ ಕಮೆಂಟೇಟರ್. ಸೊ ಹಾಗಾಗಿ ಕಲಾವಿದರು ಅನ್ನೋದು ಗೊತ್ತಿತ್ತು. ಹಾಗಾಗಿ ಒಂದು ಚಾನ್ಸ್ ಕೊಟ್ಟರು, ಮಂಜು ಒಂದು ಪಾತ್ರ ಇದೆ ಮಾಡಿ ಅಂತೇಳಿ. ಸೊ ನಾನು ಪಾತ್ರದ ಬಗ್ಗೆ ಏನೂ ಕೇಳಲೂ ಇಲ್ಲ. ಸ್ಕ್ರಿಪ್ಟು, ಸಿನಿಮಾ, ಸ್ಟೋರಿ ಅದು ಯಾವುದು ನನಗೆ ಫಸ್ಟ್ ಮೂವಿ, ಹಾಗಾಗಿ ಅದೇನು ಐಡಿಯಾ ಇಲ್ಲ. ಓಕೆ, ಒಂದು ಪಾತ್ರ ಕೊಡ್ತಾಯಿದ್ರೆ, ಒಂದು ಚಾನ್ಸ್ ಕೊಡ್ತಾಯಿದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ಸೊ ಮಾಡಿದೆ. ಬಟ್ ಫಸ್ಟ್ ಅವ್ರು ನನಗೆ ಹೇಳಿದ್ದು ಒಂದು 2 ದಿನದ ಶೂಟ್ ಇರುತ್ತೆ, ಸಿನಿಮಾದಲ್ಲಿ ಒಂದು 2 ನಿಮಿಷನೋ 5 ನಿಮಿಷನೋ ಕಾಣಿಸ್ಕೋತೀರ ಅಂತ ಹೇಳಿದರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಈಗ ಹೆಚ್ಚು ಕಡಿಮೆ ಪೂರ್ತಿ ಸಿನಿಮಾ ಇದ್ದೀನಿ ಕೊನೆ ಸೀನ್ವರೆಗೂ. ಮೈನ್ ವಿಲ್ಲನೇ ಸರ್. ಸೊ ಅಷ್ಟೇ, ಸಾಮಾನ್ಯದವರಲ್ಲ ಇವರು, ಸಿನಿಮಾದಲ್ಲಿ ಹಿಂಗಿರ್ತಾರೆ. ಕ್ಯಾರೆಕ್ಟರ್ನ ಆ ಥರ ಡೆವಲಪ್ ಮಾಡ್ಕೊಂಡು ಹೋದ್ರು ಅವರು. ಸೊ ಅವರೇ ಹೇಳಿದ್ದು, ಅದು ಗೊತ್ತಿಲ್ಲ ನನಗೆ. ಅದೇ ಹೇಳಿದ್ನಲ್ಲ, 5 ನಿಮಿಷದ ಒಂದು ಕ್ಯಾರೆಕ್ಟರ್ನ ಥರ ಹೇಳಿದರು. ಆಮೇಲೆ ಅದೇ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ರೆ ಅಥವಾ ಬೇರೆ ಕ್ಯಾರೆಕ್ಟರ್ ಕೊಟ್ಟರೆ ಅದು ಗೊತ್ತಿಲ್ಲ ನನಗೆ. ಅವರೇ ಹೇಳಬೇಕು ಅದನ್ನು. ಅದೇ ಪೂರ್ತಿ ಸಿನಿಮಾ ಇದ್ದೀನಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸಿನಿಮಾ ಅಂದರೆ ಕಾಮನ್ ಪೀಪಲ್ಗೆ ಬೇರೆ ಬೇರೆ ರೀತಿ ಇರುತ್ತೆ. ಬಟ್ ಇದ್ರ ಒಳಗೆ ಬಂದಾಗ ಗೊತ್ತಾಯ್ತು ಅದು ಕಷ್ಟ ಏನಿರುತ್ತೆ, ಶೂಟಿಂಗು, ರೀಟೇಕ್ಸ್ ಎಷ್ಟಾಗುತ್ತೆ. ಸೊ ಇದೆಲ್ಲನೂ ಕಾಣ್ತಾ ಇತ್ತು ಅಲ್ಲಿ. ಎಷ್ಟು ದಿನ ಕಷ್ಟಪಡ್ತಾರೆ, ಎಷ್ಟು ಜನ ಕೆಲಸ ಮಾಡ್ತಾರೆ, ಇದೆಲ್ಲವೂ ಗೊತ್ತಾಯಿತು. ಇದಕ್ಕೆ ಮುಂಚೆ ಗೊತ್ತಿರಲಿಲ್ಲ, ತುಂಬ ಈಸಿಯಾಗೆ ಕಾಣ್ತಿತ್ತು. ನಾವು ಒಂದು ಸಿನಿಮಾ ಮಾಡಿಬಿಡ್ಬೋದು, ಯಾರಾದರೂ ಬಂಡವಾಳ ಹಾಕೋರು ಸಿಕ್ಕರೆ ನಾವು ಹೀರೋ ಆಗ್ಬೋದು, ಈ ಥರದ ಕಲ್ಪನೆಗಳಿರುತ್ತೆ. ಆ ರೀತಿ ಇಲ್ಲ ಆ್ಯಕ್ಚುಲಿ. ಸಿಗ್ತಾರಾ? ತುಂಬ ಕಷ್ಟದ ಕೆಲಸ ಇದು. ಸೊ ಆ ಕಷ್ಟದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ಖುಷಿ ಇದೆ. ಮತ್ತು ಈಗ ನಂತರ ನಾನು ಅಂದ್ಕೊಳ್ಳೋದು ಟ್ಯಾಲೆಂಟ್ ಇದೆ, ಬಟ್ ಚಾನ್ಸ್ ಸಿಕ್ಕಿರಲಿಲ್ಲ. ಆ ಥರ ತುಂಬ ಜನ ಅವಕಾಶ ವಂಚಿತರಿಗೆ ಮಂಜು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಪರವಾಗಿ ನಾನು ಈಗ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ. ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದೆ, ಇವತ್ತು ಹೇಳ್ತೀನಿ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದ್ದು ಒಂದು ಹೈಲೈಟ್ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ನೇಮ್ಸ್. ಒಂದು ರಾಗಿ ರಾಮ ಅಂತ ಒಂದು ಹೆಸರಿಟ್ಟಿರುವಂಥದ್ದು. ಬೇರೆ ಹೆಸರುಗಳು ನಾವು ಹುಡುಕ್ತಾ ಹೋದರೆ ಕೌಸ್ಮಾದ ಅಂತ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದಾರೆ.
ಆಮೇಲೆ ತಲ್ಕಾಯ್ ಅಂತ ಒಂದು ಹೆಸರು. ಸೊ ನಮಗೆ ಈ ಕಾಲೋನೀಸಲ್ಲಿ ಈ ಥರದ ನಿಕ್ ನೇಮ್ಸ್ ಕಾಮನಾಗಿ ಸಿಗುತ್ತೆ. ನಾವು ಈಗ ಮುಂಚೆ ಎಲ್ಲ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ ಇವೆಲ್ಲ ಬರೋ ಟೈಮಲ್ಲಿ ನೋಡಿದ್ರೆ ಹೆಸರು ಜೊತೆಗೆ ಅಲಿಯಾಸ್ ಜೊತೆಗೆ ಈ ಥರದ್ದು ಏನಾದರೂ ಒಂದು ಆ್ಯಡ್ ಆಗ್ತಿರ್ತಿತ್ತು. ಸೊ ಆ ಥರದ ಕಾನ್ಸೆಪ್ಟ್ ಇಟ್ಕೊಂಡು ಕಾಲೋನಿಲಿ ಈ ಥರದ ನಿಕ್ ನೇಮ್ಸ್ ಇರುತ್ತೆ ಅನ್ನೋದನ್ನು, ಅಂದರೆ ಎಷ್ಟು ಅವರು ರಿಸರ್ಚ್ ಮಾಡಿದ್ದಾರೆ ಮೂವಿ ಮಾಡೋಕ್ಕೆ ಮುಂಚೆ ಅನ್ನೋದು ಕೂಡ ಅದರಲ್ಲಿ ಕಾಣುತ್ತೆ. ಸೊ ಆ ಕ್ಯಾರೆಕ್ಟರ್ ಕೋದಂಡ ಅನ್ನೋದು ಅಷ್ಟೇ, ಸಾಮಾನ್ಯವಾಗಿ ಕೋದಂಡ ರಾಮ ಅನ್ನೋದಿರುತ್ತೆ. ಬಟ್ ಕೋದಂಡ ಅನ್ನೋದು ಒಂದು ರೀತಿ ಏಕವಚನದಲ್ಲಿ ಮಾತಾಡಿದಾಗಿರುತ್ತೆ, ಆ ಫ್ಲೋ ಕರೆಯೋ ರೀತಿನೇ. ಸೊ ಅದೆಲ್ಲ ಬರೋ ರೀತಿಯಲ್ಲಿ ಕಲ್ಟ್ ಅಂತ ಏನು ಮಾತಾಡ್ತಿದ್ವಿ ಅದೇ ಥರದ್ದೇ ಮಾಡಿದ್ದಾರೆ ಮಂಜು. ಸೊ ತುಂಬ ಖುಷಿ ಇದೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನನಗೂ ಕೂಡ. ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಪಾತ್ರ ಹೇಳ್ಬೇಕಂದ್ರೆ ಇದು ಈಗ ಹುಟ್ಟಿರೋದಲ್ಲ, ಅದು ಹೆಚ್ಚು ಕಮ್ಮಿ ಈ ಪಾತ್ರ ಬರೋಕ್ಕೆ ಮುಂಚೆನೇ ನಾವು ಒಂದು 10 ವರ್ಷದ ಮುಂಚೆಯಿಂದ ನಾವು ಯೋಚನೆ ಮಾಡ್ತಾಯಿದ್ವಿ ಕಾಲೋನಿ ಸಿನಿಮಾ ಬಗ್ಗೆ. ಇಲ್ಲಿ ರೂಪನಗರದಲ್ಲಿ ರೂಪನಗರ ಕಾಲೋನಿಯಲ್ಲಿ ಒಂದು ಟೀ ಅಂಗಡಿ ಇರುತ್ತೆ. ಸೊ ದಿನ ನಾನು ನಮ್ಮ ಮಂಜು ಇಬ್ಬರು ಹೋಗ್ತಾಯಿದ್ರಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಹೆಚ್ಚು ಕಮ್ಮಿ 1000 ಟೀ ಕುಡ್ದುಬಿಟ್ಟಿರ್ತೀರಿ ನಾವಿಬ್ಬರು. ಬರೀ ಕಾಲೋನಿ ಮಾಡೋಕ್ಕೋಸ್ಕರ 1000 ಟೀ ಕುಡ್ದಿರ್ಬೋದು ನಾವಿಬ್ರು. ಆಗ್ಲಿಂದಾನು ಜರ್ನಿ ಸ್ಟಾರ್ಟ್ ಆಗಿ ಇದು ಇವನ ಕನಸು ಜೊತೆ ನಾನು ಜೊತೆಯಲ್ಲಿ ನಡ್ಕೊಂಡು ಬಂದೆ. ಹಂಗೆ ಇಬ್ಬರು ಮಾಡ್ಕೊಂಡು ಇವ್ನಿಗೆ ಹೋಗೋ ಬರೋ ಅಂತ ಫ್ರೆಂಡ್ ಏನಾರು ಹೇಳಿದ್ರೆ ನಾನು ಮಾತ್ರ ಇರ್ಬೋದು ಅಷ್ಟು ಸಲಿಗೆ. ಯಾಕಂದರೆ ಇವನು ಹುಟ್ಟಿ 2 ವರ್ಷದಿಂದ ನನ್ನ ಫ್ರೆಂಡ್ ಅವನು, ನನ್ನ ತಮ್ಮ ಥರ ಅವನು. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾವಿಬ್ಬರು ಡಿಸ್ಕಸ್ ಮಾಡ್ತಾ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡ್ದೆ. ಈ ಥರ ಅಣ್ಣ, ಈ ಥರ ಒಂದು ಕೋದಂಡ ಅಂತ ಒಂದು ಕ್ಯಾರೆಕ್ಟರ್ ಐತೆ, ನೀನೇ ಮಾಡಬೇಕಣ್ಣ ಅಂತ. ಸೊ ನನಗೂ ಖುಷಿ, ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀನಿ ಕಣ, ಬಟ್ ನಿನ್ನ ಜೊತೆ ನಾನು ಇರ್ತೀನಿ ಅಂತ ತಲೆ ಕೆಡ್ಸ್ಕೊಂಬೇಡ ಮಾಡು ಅಂತ. ಸೊ ಹಾಗಾಗಿ ಹಂಗೆ ಒಂದು ಕಾಲೋನಿದು ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಆಗ್ಲಿಂದ ಒಂದು ಒಳ್ಳೆ ಉತ್ತಮ ಬಾಂಧವ್ಯ ಇಟ್ಕೊಂಡು ಇಬ್ರು ಚಿತ್ರದಲ್ಲಿ ಹಂಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಯ್ಯ. ಹೇಳಿದ್ನಲ್ಲ, ಕೋದಂಡ ಕ್ಯಾರೆಕ್ಟರ್ ಕೊಟ್ಟೆ, ಹೇಳಿದ್ದೀನಿ. 2 ಶೇಡ್ ಇತ್ತಲ್ಲ, ಅದನ್ನ ಹೇಳಿ. ಒಂದು ಇದರಲ್ಲಿ ಕೋದಂಡ ಅನ್ನೋ ಒಂದು ಕ್ಯಾರೆಕ್ಟ್ರು ಫಸ್ಟ್ ಒಂದು 90s ಒಂದು ಸ್ಟೋರಿ ಬರುತ್ತೆ. ಸೊ ಆಗ 90s ಯಾವ ಥರ ಇತ್ತು, ಆಗ ಜನಗಳು ಯಾವ ಥರ ಇದ್ದರು, ಆಗ ಅವ್ರು ಏನು ಮಾಡ್ತಾಯಿದ್ರು, ಅವ್ರ ಕೆಲಸಗಳು ಏನು ಮಾಡ್ತಾಯಿದ್ರು. ಅದಾದಮೇಲೆ ಈಗ ಲೇಟೆಸ್ಟಾಗಿ ಬರ್ತಾ ಹೇಗೆ ಅವ್ರು ಇಂಪ್ರೂವ್ ಆಗ್ತಾರೆ. ಸೊ ಅವ್ನು ಹೆಂಗೆ ಇಂಪ್ರೂವ್ ಆದ, ಅವ್ನು ಏನೇನು ಮಾಡ್ತಾನೆ ಅನ್ನೋದು ಒಂದು ಕ್ಯಾರೆಕ್ಟರ್. ಅದನ್ನು ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಸರ್, ಅವ್ನು ಹೇಳುವಂಥವ್ರು, ಆದರೂ ನಾನು ಹೇಳ್ಬಾರ್ದು ಸರ್. ಈ 3 ಜನ ಇದ್ದಾರಲ್ವಾ, ಈ 3 ಜನದ ಒಂದು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ ಸಿನಿಮಾದಲ್ಲಿ. ಸೊ ಇವ್ರ ಜೊತೆ ನಾನು ಇವಾಗ ಹುಡುಗನಾಗಿ ಕೂತಿದ್ದೀನಿ. ಸಿನಿಮಾದಲ್ಲಿ ಬೇರೆ ಥರ ಕಾಣಿಸುತ್ತೆ ಅದು, ಆ ಏಜ್ ಕ್ಯಾಟಗರಿದು. ಆಮೇಲೆ ಇವ್ರುಗಳು ಹೆಂಗಾಗಿರ್ಬೇಕಾದ್ರೆ ನಾನು ಹಿಂಗೋಗಿರ್ತೀನಿ. ಎಸ್ ಮೇಡಮ್. ಇದರದೆಲ್ಲ ಸೆಟ್ ಹಾಕಿ ಮಾಡಿದ್ರೆ ಏನು ಅಷ್ಟೊಂದು ಕ್ಲಮ್ಸಿ ಇರಲ್ಲ ಅಥವಾ ಚಾಲೆಂಜಸ್ ಜಾಸ್ತಿ ಇರಲ್ಲ. ಒಂದು ರೇಂಜಿಗೆ ನಮ್ಗೆ ಹೆಂಗೆ ಶಾರ್ಟ್ ಬೇಕಂತ ಸಿಗುತ್ತೆ ಪರ್ಫೆಕ್ಟ್ ಆಗಿ, ಒಂದು 2-3 ಸರಿ ತೆಕ್ಕೊಂಡು. ಬಟ್ ಇಲ್ಲಿ ನ್ಯಾಚುರಲ್ ಆಗಿ ಈಗ ಹುಡುಗರೆಲ್ಲ ಓಡಾಡ್ತಿರ್ತಾರೆ, ನಾಯಿ ಮರಿ ಬರುತ್ತೆ ಅಥವಾ ಕೋಳಿಗಳು ಎಲ್ಲ ಇರುತ್ತೆ. ನಾಯಿ ಮರಿಗಳು ಕೋಳಿಗಳೆಲ್ಲ ಬಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಮೇಡಮ್. ಅದಕ್ಕೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ಹುಡುಗರು ಅಂತ. ನಾಯಿ ಬಂದ್ಬಿಟ್ರೆ ಸಾಕು, ಮತ್ತೆ ಅದನ್ನ ಅವಾಯ್ಡ್ ಮಾಡೋಕ್ಕೆ ನಾವು ಸ್ವಲ್ಪ ಜನ ನಮ್ಮ ಟೀಮ್ನಲ್ಲಿ ಇಟ್ಟಿದ್ರಿ. ಬಟ್ ತುಂಬ ನಮ್ಗೆ ಚಾಲೆಂಜ್ ಏನಕ್ಕೆ ಅನಿಸುತ್ತೆ ಅಂದರೆ, ಇವಾಗ ನಾವು ಒಂದು ಸೆಟ್ಟಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಚಾಲೆಂಜ್ ಅನಿಸಲ್ಲ ಮೇಡಮ್. ಬಿಕಾಸ್ ಅಲ್ಲಿ ಒಂದು ಪ್ರೊಡಕ್ಷನ್ ಇರುತ್ತೆ, ಚೆನ್ನಾಗಿ ಒಳ್ಳೆ ಸವಲತ್ತು ಇರುತ್ತೆ, ನಮ್ಗೇನು ಬೇಕೋ ಎಲ್ಲ ಕೊಡ್ತಾರೆ. ಆಮೇಲೆ ಎಲ್ಲದಕ್ಕೂ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಇಲ್ಲಿ ಆಗಿಲ್ಲ. ಇಲ್ಲಿ ಬಂದು ಲೈವಿನೆಸ್ ನಾವು ತೆಗಿಬೇಕಾಗಿತ್ತು. ಸಿನಿಮಾ ನೋಡಿದ್ರೆ ನಿಮಗೆ ಆ ಲೈವಿನೆಸ್ ಮಾತ್ರ ಕಾಣಿಸುತ್ತೆ. ಸೊ ಅದು ಬರಬೇಕು ಅಂತಂದರೆ ಲೈವಾಗೆ ಇಳಿಬೇಕು. ನಿಮ್ಗೆ ಸಿಗಬೇಕು ಅಂದರೆ ಮಾಡಬೇಕಂದ್ರೆ ಬಗ್ಸ್ ಎಲ್ಲರೂ ಕೆಲಸ ಮಾಡಲೇಬೇಕು. ಇವರೇ ಟೀ ಕೊಡೋರು, ಇವರೇ ನೀರು ಕೊಡೋರು, ನಾವೇ ಕಸ ಹೊಡೆಯೋರು, ಊಟ ಬಡಿಸೋರು, ಎಲ್ಲ ಆ ಥರ ಎಂಜಾಯ್ ಮಾಡಿದ್ದೀವಿ ನಮ್ಮ ಕೆಲಸನ. ಸೊ ಇದು ಬಂದು ನಮ್ಮ ಯೂಶ್ವಲಿ ಇವಾಗ ನಾವು ನೋಡಿ, ನಾವು ಸಿನಿಮಾದ ಇಂಡಸ್ಟ್ರಿ ಅವರು ಒಂದು ಪ್ಯಾಟರ್ನಲ್ಲಿ ಕೆಲಸ ಮಾಡ್ತಾರಲ್ವಾ. ಸೊ ನಾವು ಆ ಪ್ಯಾಟರ್ನೆಲ್ಲ ಬ್ರೇಕ್ ಮಾಡಬೇಕು ಅಂತಲೇ ನಾನು ಈ ಥರದ್ದು ಒಂದು ಕಾಲೋನಿಯಲ್ಲಿ ಲೈವಾಗಿ ಇಡೀ ಒಂದು ಸಿನಿಮಾ ಮುಗಿಸೋದಕ್ಕೆ ಇದಾಗಿದ್ದು. ಆಲ್ಮೋಸ್ಟ್ ಸುತ್ತಮುತ್ತ ಇದೊಂದೇ ಕಾಲೋನಿ ಅಲ್ಲ, ಈ ಒಂದು ಕಾಲೋನಿಯಲ್ಲಿ ಮೇಜರ್ ಪಾರ್ಟ್ನ ನಾನು ಹಾಕ್ಕೊಂಡಿದ್ದೆ. ನಮ್ಮ ಚಲಪತಿ ಅಣ್ಣ ಮತ್ತು ಇಲ್ಲಿರೋಂಥ ಒಂದಷ್ಟು ಜನ ನಾಯಕರು, ಅದರಲ್ಲೂ ನಾನು ಸ್ಟ್ರಾಂಗಾಗಿ ಹೇಳಲೇಬೇಕು, ಇಲ್ಲಿನ ಶಾಸಕರು ಎಂ ಸತೀಶ್ ರೆಡ್ಡಿ ಅವರೇ ಬಂದು ಇಲ್ಲಿ ಕುತ್ಕೊಂಡು ಅವ್ರ ಮೈಕ್ ಎತ್ಕೊಂಡು ಆ್ಯಕ್ಷನ್ ಕಟ್ ಹೇಳ್ಬಿಡೋರು ನಮಗೆ. ಸೊ ನಾನು ಅಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದಾಗ ಅವ್ರು ಬಂದು ಆ್ಯಕ್ಷನ್ ಕಟ್ ಹೇಳೋರು. ಸೊ ಅಷ್ಟು ನಮಗೆ ಬೆಂಬಲ ಇಲ್ಲಿ ಸಿಕ್ಕಿ, ಅಷ್ಟು ಯಾರೂ ಮಾಡಲ್ಲ, ಹಂಗೆ ಯಾಕೆ ಮಾಡ್ತಾರೆ ಹೇಳಿ. ಸೊ ಅಷ್ಟು ಬೆಂಬಲ ಸಿಕ್ಕಿದ್ರೇ ನೀವು ಈ ಥರದ್ದು ಏನಾದರೂ ಒಂದು ಕನಸುಗಳನ್ನ ತೋರ್ಪಡಿಸ್ಕೊಳಕ್ಕಾಗೋದು. ಸೊ ಹಾಗಾಗಿ ನನಗೆ ಎಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿದ್ದಕ್ಕೆ ನಾನು ಇಲ್ಲಿ ಆ ಸಿನಿಮಾನ ಮಾಡಿದೆ. ಆಮೇಲೆ ನೀವು ಹಿಂದೆ ನೋಡ್ತಾ ಇದ್ದೀರಲ್ವಾ, ಇದು ಸಿನಿಮಾದಲ್ಲಿ ನಮಗೊಂದು ಜೈಲಿಗೆ ಹೋಗಬೇಕು, ನಾನು ಜೈಲ್ ಸೆಟ್ ಹಾಕಬೇಕು ಅಂತಂದರೆ ನಾನೊಂದು ಸೆಟ್ಗೆ ಹೋಗಬೇಕು, ಇಲ್ಲ ನಿಜವಾದ ಜೈಲಿಗೆ ಹೋಗಬೇಕು. ಅಲ್ಲಿ ದುಡ್ಡಿನ ವ್ಯವಹಾರ ನಿಮ್ಗೆ ಗೊತ್ತಿರುತ್ತೆ, 1 ಲಕ್ಷ 2 ಲಕ್ಷ ಇರುತ್ತೆ ಒಂದು ದಿನಕ್ಕೆ. ಎಲ್ಲಿಂದ ತಂದು ಕೊಡ್ತೀರಾ? ಒಬ್ಬ ನಿರ್ಮಾಪಕನ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ನಿರ್ಮಾಪಕ ಖಂಡಿತ ಉಳಿತಾರೆ ಈ ಸಿನಿಮಾದಲ್ಲಿ ಅಂತ ನಾನು ಬಲವಾಗಿ ನಂಬ್ತೀನಿ. ಏನಕ್ಕೆ ಅಂದರೆ ನಿರ್ಮಾಪಕರ ಪರವಾಗಿ ಮಾತ್ರನೇ ನಾನು ಕೆಲಸ ಮಾಡಿದ್ದೀನಿ. ಹಂಗಾಗಿ ಈ ಸಿನಿಮಾ ಮೇಲೆ ನನಗೊಂದು ಬಲವಾದ ನಂಬಿಕೆ. ಅದ್ರ ಜೊತೆಗೆ
ಹಂಗಂತೇಳಿ ನಾನು ಏನೋ ಬಜೆಟ್ನ ಉಳಿಸ್ಬೇಕು ಮಾಡಬೇಕು ಅನ್ನೋದಕ್ಕೆ ಬಜೆಟ್ನ ಉಳಿಸ್ಬೇಕು ಮಾಡಬೇಕು ಅಂತೇಳಿ ನಾನು ನನ್ನ ಫ್ರೇಮಲ್ಲಿ ಏನೂ ಕಡಿಮೆ ಮಾಡಿಲ್ಲ. ನನ್ನ ಫ್ರೇಮಲ್ಲಿ ಏನೇನು ಕೊಡಬೇಕು, ನನ್ನ ಸ್ಕ್ರೀನ್ ಮೇಲೆ ಏನೇನು ತರಬೇಕು ಅದಕ್ಕೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಆ ಸ್ಕ್ರೀನ್ ಮೇಲೆ ತರಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ನಾನು. ಮಂಜು ಸರ್, ಎಸ್ ಸರ್. ಯಾರ್ಯಾರಿಗೆ ತೋರಿಸಿದ್ರಾ? ಮೊನ್ನೆ ಧ್ರುವ ಸರ್ಜಾ ಅವರು ಬೈಟ್ ಕೊಟ್ಟಿದ್ದಾರೆ, ಹೌದು, 31ನೇ ತಾರೀಕು ಅಂತ. ದರ್ಶನ್ ಸರ್ಗೆ ಸರ್ ದರ್ಶನ್ ಸರ್ಗೆ ನೋಡಬೇಕಾಗಿತ್ತು. ದರ್ಶನ್ ಅಣ್ಣ ಲಾಸ್ಟ್ ಇದೆಲ್ಲ ಕೆಲವೊಂದು ವಿಚಾರಗಳು ಕಹಿ ಘಟನೆಗಳು ನಡೆಯೋಕ್ಕೆ ಮುಂಚೆನೇ ಮಾತು ಹೇಳಿದರು. ಒಂದ್ಸಲ ಕರೆದು ಇಚ್ಛನ ವಾರ ಇಲ್ಲಿ ಅಂತ ಕರೆದು ಅದನ್ನು ಹೇಳಿ ಯಾವಾಗ ಸಿನಿಮಾ ಅಂತ ಕೇಳಿದರು. ಸಿನಿಮಾ ಆದಮೇಲೆ ಎತ್ಕೊಂಬಂದು ನಂಗೆ ತೋರಿಸು, ಆಮೇಲೆ ನಿನಗೆ ನಾನೇನು ಮಾಡಬೇಕು ಅಂತ ಹೇಳ್ತೀನಿ ಅಂತಂದರು. ಅದು ಅವರ ದೊಡ್ಡ ಗುಣ. ಸೊ ದರ್ಶನ್ ಸಾರು ಹೇಳಿದರು ನಾನು ಸಿನಿಮಾ ನೋಡ್ತೀನಿ ಅಂತ. ಬಹುಶಃ ಗೊತ್ತಿಲ್ಲ, ಒಂದಿನ ನೋಡ್ತಾರೆ, ನಾನು ತೋರಿಸ್ತೀನಿ. ಅದೊಂದು ಖುಷಿ ಆಯಿತು ನನಗೆ. ಅದಾದಮೇಲೆ ನನಗೆ ಧ್ರುವ ಸರ್ಜಾ ಸರ್ ಬಂದರು, ಬೆನ್ನಿಂದ ನಿಂತ್ಕೊಂಡ್ರು. ಅದು ಈಗ ವೀಡಿಯೋಗಳಲ್ಲಿ ಕೂಡ ನೋಡಿರ್ತೀರ ನೀವು. ಧ್ರುವ ಸರ್ಜಾ ಅವರು ಬಂದು ಬೆನ್ನಿಂದ ನಿಂತ್ಕೊಂಡು ಜನ ಬಂದೇ ಬರ್ತಾರೆ ಹೋಗು ನಿನ್ನ ಕಾಲೋನಿಗೆ ಅಂತ ಹೇಳಿದ್ದು. ಮತ್ತು ದುನಿಯಾ ವಿಜಯ್ ಅವರು ಕೂಡ ಅಷ್ಟೇ. ದುನಿಯಾ ವಿಜಯಣ್ಣ ಅಂತೂ ಮೊನ್ನೆ ಬರ್ತ್ಡೇಗೆ ಹೋದಾಗ ಒಂದು 4 ಅವರ್ ಇದ್ದೆ ಅವ್ರ ಜೊತೆಯಲ್ಲಿ. ಸೊ ಅಷ್ಟು ಬೆಂಬಲ ಪ್ರೀತಿ ಅವ್ರದ್ದು. ತುಂಬ ರೆಸ್ಪೆಕ್ಟ್ ಸರ್. ಯಾಕಂದರೆ ಕಲಾವಿದ್ರ ಹಿಂದೆ ಬಂದು ನಿಂತ್ಕೊಳ್ಳೋದಿದೆಯಲ್ಲ, ಸೀನಿಯರ್ಗಳು ನಮ್ಮ ಹಿಂದೆ ಇದ್ದಾರೆ ಅನ್ನೋದು ಅಷ್ಟೇ ನಮಗೆ ಬ್ಲೆಸ್ಸಿಂಗ್ಸು. ಅದಕ್ಕಿಂತ ಇನ್ನೇನು ಬೇಕು? ಇವಾಗ ಸುದೀಪ್ ಸರ್ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ನಾನೆಲ್ಲಿ ಹೋಗ್ತಾ ಇದ್ದೆ. ಸೊ ನನ್ನ ಕಂಟೆಂಟು, ಇಲ್ಲಿ ಮಾಡಿರೋ ಕಂಟೆಂಟು ಬಿಗ್ ಬಾಸಲ್ಲಿ ಕೋಟ್ಯಾಂತರ ಜನ ನೋಡಿದ್ದಾರೆ ಅಂದರೆ ಸುದೀಪ್ ಸರ್ ಅವ್ರ ಆಶೀರ್ವಾದ ಅಲ್ವಾ? ಅವ್ರೇನು ಹೇಳಿದ್ರು ಸುದೀಪ್ ಸರ್? ಅದನ್ನು ನನಗೆ ಗೊತ್ತಿಲ್ಲ ಸರ್. ಇನ್ನೂ ನನಗೆ ರಾಜೀವಣ್ಣ ಸಿಗಲಿಲ್ಲ. ಪಾಪ ಅವರು ಕ್ರಿಕೆಟ್ ಆಡಿ ಎಲ್ಲ ಕ್ರಿಕೆಟು ಆಡಬೇಕು, ಈ ಕಡೆ ಪ್ರಮೋಷನ್ನು ಮಾಡಬೇಕು, CCL ಬರ್ತಾಯಿದೆ, ಅದು ನಮ್ಮ ಘನತೆ, ಅದಕ್ಕೂ ನ್ಯಾಯ ಕೊಡಬೇಕು. ಅವರು ತುಂಬ ಬ್ಯುಸಿ ಇರೋದ್ರಿಂದ ನನಗೂ ಇನ್ನೂ ಸಿಗಲಿಲ್ಲ. ನಾವಿಬ್ಬರು ಇವತ್ತು ಇಂಟರ್ವ್ಯೂ ಕೂಡ ಬರೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವ್ರಿಗೆ ತುಂಬ ಖುಷಿ ಇದೆ. ಸುದೀಪ್ ಸರ್ ತುಂಬ ಖುಷಿಪಟ್ಟು ಟ್ವಿಟ್ ಮಾಡ್ತಿದ್ದಾರೆ. ಸೊ ಟ್ವಿಟ್ ಮಾಡೋದಂದರೆ ಅಂಥ ಮಹಾ ನಟ ಸಾಮಾನ್ಯ ಸುಲಭ ಅಲ್ಲ. ಅದು ಅವ್ರಿಗೆ ಇಷ್ಟ ಆಗಿರೋದಕ್ಕೆ ಮಾಡ್ತಾಯಿದ್ದಾರೆ ಸರ್. ಅದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಧನಂಜಯ ಅವರು ಯಾವಾಗಲೂ ಹೇಳ್ತಿರ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಸೊ ಅದೇ ಟ್ಯಾಗ್ಲೈನ್ ಹಾಕಿದ್ದೀರಾ? ನಾನು ಬೆಳಿಬೇಕು ಅಂತ ಹಾಕಿಲ್ಲ ಸರ್. ಬೆಳಿಬೇಕು ಅಂತ ಹಾಕಿಲ್ಲ, ಬಟ್ ಬಡವ್ರ ಮಕ್ಕಳೇ ಅಂತ. ಬಲಿಯಾಗೋದು ನಾವೇ ಸರ್. ಹೋರಾಟಕ್ಕೆ ಹೊಡೆದಾಟಕ್ಕೆ ಬಲಿಯಾಗೋದು ಶ್ರೀಮಂತರ ಮಕ್ಕಳಲ್ಲ ಸರ್, ಬಡವ್ರ ಮಕ್ಕಳೇ. ಇವತ್ತು ನಾವು ಒಬ್ಬ ದೊಡ್ಡ ಅಧಿಕಾರಿ ಮಗ ಆಗಿರ್ಬೋದು, ಒಬ್ಬ MLA ಮಗ ಆಗಿರ್ಬೋದು, ಒಬ್ಬ ಶ್ರೀಮಂತರ ಮಗ ಆಗಿರ್ಬೋದು, ಯಾರೇ ಆಗಿರಲಿ ಸರ್, ಹೋಗಿ ದೇಶದಲ್ಲಿ ಬಾರ್ಡ್ರಲ್ಲಿ ಕಾಯ್ತಾ ಇರೋದು ಯಾರಾದರೂ ಒಬ್ಬನ ತೋರಿಸಿ ಸರ್. MLA ಮಕ್ಕಳನ್ನ ಅಥವಾ ಮಿನಿಸ್ಟ್ರ್ ಮಕ್ಕಳನ್ನ, CM ಮಕ್ಕಳನ್ನ ತೋರಿಸಿ ಸರ್. ದೇಶದ ಬಾರ್ಡ್ರಲ್ಲಿ ಕಾಯೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರೆ, ನಮ್ಮಂಥ ಬಡವ್ರ ಮಕ್ಕಳು ದೇಶ ಕಾಯೋದು. ಸೊ ಅವ್ರು ಅಲ್ಲಿ ಕಾಯ್ತಾ ಇದ್ದಾರೆ, ನಾವಿಲ್ಲಿ ಹೋರಾಟ ಮಾಡ್ತಿದ್ದೀವಿ. ಅವ್ರದ್ದು ಹೋರಾಟನೇ, ನಮ್ಮದು ಹೋರಾಟನೇ. ನನ್ನ ಫ್ರೆಂಡೇ, ನನ್ನ ಕ್ಲಾಸ್ಮೇಟ್ ಒಬ್ಬ ಅಲ್ಲಿಂದ ವೀಡಿಯೋ ಕಾಲ್ ಮಾಡಿದ್ದ, ಆರ್ಮಿ. ನಾನು ಅವ್ರಿಗೆ ಅದೇ ಹೇಳ್ದೆ, ಈ ಮಗ ನೀನು ಅಲ್ಲಿ ನಿಂತ್ಕೊಂಡು ದೇಶ ಕಾಯ್ತಿದ್ದೆ, ನಾವು ಹೊರಗಡೆ ನಿಂತ್ಕೊಂಡು ಮಕ್ಳಿಗೋಸ್ಕರ ಇಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಅಂತ. ಸೊ ಇದು ಹೋರಾಟನೇ ಪ್ಯೂರ್ಲಿ. ಇದು ಸಿನಿಮಾ ಬಂದು ಸಿನಿಮಾದಲ್ಲೂ ಹೋರಾಟ ಮಾಡ್ತಾಯಿದ್ದೀವಿ, ಅದನ್ನ ತೆರೆಗೆ ತರಕ್ಕೂ ಹೋರಾಟ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಗೊತ್ತು ನಿಮಗೆ, ನಮ್ಮಂಥವ್ರು ಬಂದು ಸಿನಿಮಾ ಮಾಡಿ ನಿಂತ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ. ಸೊ ಹೋರಾಟ ನಡೀತಾ ಇದೆ ಸರ್. ಬಲಿಯಾಗೋದು ಬಡವ್ರ ಮಕ್ಕಳೇ. ಎಸ್ ಸರ್. ಇಡೀ ಕರ್ನಾಟಕ ಜನತೆಗೆ ತೋರಿಸ್ಬೇಕಂತ ಮಾಡಿದ್ದೀನಿ ಸರ್. ಇನ್ನೊಂದು ಖುಷಿ ಏನಂತಂದರೆ, ನಮ್ಮ ಕನ್ನಡ ಸಿನಿಮಾನ, ಪ್ಯೂರ್ ಕನ್ನಡ ಸಿನಿಮಾ, ಜಗ್ಗೇಶ್ ಅವರು ಎಲ್ಲೋ ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದರು, ನಿಮ್ಮ ಅಪ್ಪನ ಕೊಟ್ಟಿದ್ರೆ ತಾಕತ್ತಿದ್ರೆ ನನ್ನ ಮಕ್ಕಳನ್ನ ನೀವು ಎತ್ಕೊಂಡಾಗಲ್ಲ ಕನ್ನಡ ನಿಮ್ಮ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿರಿ ಅಂತ. ಸರ್ ಇವತ್ತು ನಮಗೆ ಧೈರ್ಯವಾಗಿ ಹೇಳ್ತಾಯಿದ್ದೀವಿ, ನಮ್ಮ ಸಿನಿಮಾನ ಕನ್ನಡದಲ್ಲಿ ಅಲ್ಲಿ 2 ಥಿಯೇಟ್ರ್ ಕೊಟ್ಟು ಅವರೇ ರಿಲೀಸ್ ಮಾಡ್ತಾಯಿದ್ದಾರೆ ಚೆನ್ನೈಯಲ್ಲಿ. ಸೊ ಭಾಳ ಪ್ರೌಡ್ ಫೀಲ್ ಅಲ್ವಾ ನಮಗದು. ಅದು ನಮಗೆ ಖುಷಿ ಇದೆ. ಯಾಕಂದರೆ ಸಿನಿಮಾ ಹೋಗ್ಬೇಕು ಸರ್, ರೀಚ್ ಆಗಬೇಕು. ಸಿನಿಮಾದಲ್ಲಿ ಒಂದು ಉದ್ದೇಶ ಇದೆ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ತಾಯಿದ್ದೀವಿ. ಯಾವುದೋ ಒಂದು ಜಸ್ಟ್ ಎಂಟರ್ಟೈನ್ಮೆಂಟು ಅಲ್ಲ, ಅದು ಬೇಕು. ಅಂದರೆ ದುಡ್ಡು ಇಲ್ದಿರೋ ಜೀವನನೇ ಇಲ್ಲ, ಹಂಗಂತ ದುಡ್ಡು ಇಲ್ಲದೆ ಏನೂ ಆಗಲ್ಲ. ಆ ಥರ ಸಿನಿಮಾನೂ ಅಷ್ಟೇ, ಒಂದು ಸಂದೇಶನೂ ಇರಬೇಕು, ಜೊತೆಗೆ ಎಂಟರ್ಟೈನ್ಮೆಂಟು ಕೊಡಬೇಕು ನಾವು. ಅದು ಎರಡೂ ಮನಸ್ಸಲ್ಲಿ ಇಟ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಸರ್. ಜನಕ್ಕೆ 100% ಇದು ತೋರಿಸ್ಬೇಕು ಅನ್ನೋದು ಒಂದೇ ಉದ್ದೇಶ. ಇವಾಗ ಸ್ಟಾರ್ ಸಿನಿಮಾ ಯಾರೇ ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಅವರು ಕೂಡ ಸಿನಿಮಾ ಎತ್ಕೊಂಬಂದು ಜನಕ್ಕೆ ತೋರಿಸೋದು. ಸೊ ನಾನು ಯಾರು ತೋರಿಸ್ಲಿ, ಅಲ್ಟಿಮೇಟ್ಲಿ ಮಾಡಿರೋದೇ ಜನಕ್ಕೆ. ಸೊ ಜನಕ್ಕೆ ತೋರಿಸ್ಬೇಕು ಅಂತಿದ್ದೀನಿ ಸರ್, ಕಾಯ್ತಾ ಇದ್ದೀನಿ. ಒಂದು ಒಳ್ಳೆ ಪ್ರಯತ್ನ. ಸೊ ಒಂದು ಸಾರಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಚೆನ್ನಾಗಿದ್ರೆ ಆಮೇಲೆ ನಿಮ್ಗೆ ಅನ್ಸಿದ್ರೆ 2 ಸರಿ 3 ಸರಿ 5 ಸರಿ ಎಷ್ಟು ಬೇಕಾದರೂ ನೋಡ್ಬೋದು. ಸರಿ, ಅದು ನಿಮ್ಮ ಖುಷಿ. ಸೊ ನಮ್ಮ ರಿಕ್ವೆಸ್ಟ್, ಒಂದು ಸರಿ ಹೊಸಬರ ಪ್ರಯತ್ನ. ಆಮೇಲೆ ಹೇಳಿದ್ನಲ್ಲ, ಹೊಸ ಆ್ಯಕ್ಟರ್ಸ್ ತುಂಬ ಜನ ಇದ್ದೀವಿ. ಸೊ ನಮಗೊಂದು ಅವಕಾಶ, ಹೊಸ ಮಕ್ಕಳಲ್ವಾ? ಹೌದು. ಸೊ ಹಾಗಾಗಿ ಬೇಜಾರಾಗ ಒಂದು ಅವಕಾಶ ಕೊಡಿ. ಆಮೇಲೆ ನೀವು ಥಿಯೇಟ್ರಿಗೆ ಬಂದಮೇಲೆ
ಇವರುಗಳ ರೂಪ ನೋಡಿದ ಮೇಲೆ ಗೊತ್ತಾಗುತ್ತೆ. ಆಗಲಿ ಅಲ್ಟಿಮೇಟ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಅಂತ ಅನ್ನೋದು ಇದ್ದೇ ಇರುತ್ತೆ, ಯಾವುದೇ ಫೀಲ್ಡ್ ಇರ್ಬೋದು. ಸೊ ಆ ಥರ ಈಗ ಸದ್ಯಕ್ಕೆ ನಮಗೆ ನಮಗೊಂದು ಚಾನ್ಸ್ ಕೊಡಿ, ಒಂದು ಸರಿ ನೋಡಿ ನಮ್ಮ ಆ್ಯಕ್ಟಿಂಗ್ ಇರ್ಬೋದು ಅಥವಾ ನಮ್ಮ ಡೈರೆಕ್ಟರ್ ಏನು ಸ್ಟೋರಿ ಮಾಡಿದ್ದಾರೆ, ಏನು ಕಂಟೆಂಟ್ ಕೊಟ್ಟಿದ್ದಾರೆ ಅಂತ. ಸೊ ಇಷ್ಟ ಆದರೆ ಗೆಲ್ಲಿಸಿ ಅಂತ ಕೇಳ್ತೀವಿ, ಹರಿಸಿ ಅಂತ ಕೇಳ್ಕೊತೀವಿ. ಸರ್ ನೀವು ಜನಕ್ಕೆ ಏನಕ್ಕೆ ಇಷ್ಟ? ಇದೇ 31ನೇ ತಾರೀಕು ನಮ್ಮ ಕಾಲೋನಿ ಸಿನಿಮಾ ರಿಲೀಸ್ ಆಗ್ತಾಯಿದೆ. ತಾವೆಲ್ಲರೂ ದಯವಿಟ್ಟು ಕಾಲೋನಿಗೆ ಬನ್ನಿ, ನಾವು ನಿಮ್ಮನ್ನು ನೋಡ್ತೀವಿ, ನೀವು ನಮ್ಮನ್ನು ನೋಡಿ. ಎಸ್ ಸರ್, ಕಾಲೋನಿ ನಿಮ್ಮ ಕನಸು ನನಸಾಗ್ತದೆ ಅಂತ ಜೋರಾಗೆ ಹೇಳ್ತೀನಿ ಸರ್, ಕೇಳಿಸ್ಕೊಳ್ಳಿ. ನೀವು ಹೇಳಿದ್ರಿ ಏನೇನು ವೇಸ್ಟ್ ಇರೋದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ, ಕ್ಯಾರವನ್ನು ಕಟ್ ಮಾಡಿದ್ದೀವಿ. ಓಕೆ, ಅದು ಬಂದು ಏನಂತಂದರೆ ಸೆಕೆಂಡ್ರಿ ಸಿನಿಮಾ ಶೂಟಿಂಗ್. ಆ ಥರ ನೀವು ಇವಾಗ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನ ಬಳಸ್ತೀವಿ. ಸಿನಿಮಾಗಳಲ್ಲಿ ಶೂಟಿಂಗ್ ಬಳಸ್ತೀವಿ. ಪೋಸ್ಟ್ ಪ್ರೊಡಕ್ಷನ್ಗಳಿಗೆ ಹೋದಾಗ ಒಂದು ಸಾಂಗ್ ಆಡೋದಕ್ಕಾಗಲಿ ನೀವೇನಾದರೂ ಶಂಕರ್ ಮಹಾದೇವರನ್ನು ಅಪ್ರೋಚ್ ಮಾಡಿ ಹಾಡಿಸಿದ್ದೀರಿ, ತುಂಬ ಚೆನ್ನಾಗಿದೆ ಹಾಡು, ಅದ್ರ ಬಗ್ಗೆ ಧ್ರುವಣ್ಣನೂ ಚೆನ್ನಾಗಿದೆ. ನೀವು ಆ ಥರದ್ದು ಏನಾದರೂ ಕಾಂಪ್ರಮೈಸ್ ಆದ್ರೆ ಸರ್? ಕಾಂಪ್ರಮೈಸ್ ಅನ್ನೋದು ಹಂಗೇಳಕ್ಕೆ ಬರೋದೇ ಇಲ್ಲ. ಬಿಕಾಸ್ ನೋಡಿ, ನಮಗೆ ಪರದೆ ಮೇಲೆ ನಾನು ಯಾವುದೇ ರೀತಿ ನಾನು ಬಡವ ಅಂತ ತೋರಿಸಿಲ್ಲ ಸರ್. ನಾನು ಭಾಳ ದೊಡ್ಡ ಶ್ರೀಮಂತ ಪರದೆ ಮೇಲೆ. ಸೊ ಆ ಪರದೆಗೆ ಏನೇನು ಕೊಡಬೇಕೋ ಎಲ್ಲ ನ್ಯಾಯ ಕೊಟ್ಟಿದ್ದೀನಿ ಸರ್. ಅದಕ್ಕೆ ಶಂಕರ್ ಮಹಾದೇವನವ್ರ ಕೈಲಿ ಆಡಿಸಿದ್ದೀನಿ, ಆ್ಯಂಟೋನಿ ದಾಸ್ ಅವ್ರ ಕೈಲಿ ಆಡಿಸಿದ್ದೀನಿ, ವಿಜಯ್ ಪ್ರಕಾಶ್ ಅವ್ರ ಕೈಲಿ ಆಡಿಸಿದ್ದೀನಿ, ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವ್ರ ಕೈಲಿ ಆಡಿಸಿದ್ದೀನಿ, ನಿಹಾಲ್ ಕೈಲಿ ಆಡಿಸಿದ್ದೀನಿ, ಆರ್ ಬಿಜ್ಜು, MC ಬಿಜ್ಜು ಅವ್ರು ಆಡಿದ್ದಾರೆ. ಸೊ ಇಷ್ಟು ದೊಡ್ಡ ಸಿಂಗರ್ಸ್ ಕ್ರೂ ಬಂದು ನಿಮಗೆ ಸಣ್ಣದಾಗಿ ಏನು ಕಾಣಿಸಲ್ವಲ್ಲ, ಒಬ್ಬ ಸ್ಟಾರ್ ಹೀರೋಗೆ ಏನು ಕೊಡಬೇಕೋ ಅಷ್ಟು ಎಲಿಮೆಂಟ್ಸ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ನನ್ನ ತಮ್ಮ DOP ಪ್ರೌಡಾಗಿ ಹೇಳ್ಕೊಬೇಕು ನಾನು ಅವನ ಬಗ್ಗೆ. ಬಿಕಾಸ್ ಹೊಯ್ಸಳ ಅಂತ ಸಿನಿಮಾ ಮಾಡಿದ್ದಾನೆ, ಜಮಾಲಿಗುಡ್ಡ ಅಂತ ಒಂದು ಸಿನಿಮಾ ಮಾಡಿದ್ದಾನೆ, ಇವತ್ತು ನಾಗಾರ್ಜುನ ಅವ್ರ ಸಿನಿಮಾದಲ್ಲಿ ಹೈದರಾಬಾದಲ್ಲಿದ್ದಾನೆ. ಸೊ ಇಷ್ಟು ದೊಡ್ಡ ಸ್ಕೇಲಲ್ಲಿ ಕೆಲಸ ಮಾಡಿದಂಥವನು ಬಂದು ನನ್ನ ಜೊತೆ ಅದೇ ರೀತಿ ಟೆಕ್ನಿಕಲ್ ವರ್ಕ್ ನಾವು ಮಾಡಿದ್ದೀವಿ. ಅದೇ ರೀತಿ ರೈಟರ್ಸು ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ ಲಿರಿಕ್ಸು, ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ, ಗೌಸ್ಪೀರ್ ಅವರು ಬರೆದಿದ್ದಾರೆ, ಆಮೇಲೆ ಪ್ರಮೋದ್ ಮರವಂತೆ 2 ಸಾಂಗ್ ಬರ್ಕೊಟ್ಟಿದ್ದಾರೆ. ಸೊ ಹಂಗೆ ನನ್ನ ಕೈಲಿ ಅಷ್ಟು ಕೊಡೋಕ್ಕಾಗಲ್ಲ ಅಣ್ಣ, ಒಂದು ಇಷ್ಟು ಕೊಡ್ತೀನಿ ಅಣ್ಣ, ನಿಂತ್ಕೊಳ್ಳಿ ನನ್ನ ಜೊತೆ ಅಂದಾಗ ಎಲ್ಲರೂ ಬೆಂತಟ್ಟಿದ್ದಾರೆ. ಸೊ ಹಂಗಾಗಿ ಕ್ವಾಲಿಟಿ ವೈಸಲ್ಲಿ ನೀವು ಖಂಡಿತವಾಗಿಯೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಆಗೋದು ಇಲ್ಲ ಸರ್. ಇದೆ ಈ ಕ್ಲಾರಿಟಿನೇ ಆ್ಯಕ್ಚುಲಿ ಬೇಕಾಗಿದ್ದು ಆಡಿಯನ್ಸ್ಗೆ. ಯಾಕಂದರೆ ನಾವು ವೇಸ್ಟು ಏನು ಮಾಡಿಲ್ಲ ಅಂದಾಗ ಸಿನಿಮಾದಲ್ಲಿ ಏನಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ನೀವು ಇಷ್ಟು ಟೆಕ್ನಿಷಿಯನ್ಸ್ಗಳು ಎಲ್ಲ ನೀವು ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ. ಮತ್ತು ಹಿಂದೆಲ್ಲ ಏನಂತಂದರೆ ಈ ಕ್ಯಾರವನ್ಗಳು ಇರಲಿಲ್ಲ, ಅಣ್ಣವರು ಹೊರಗಡೆನೇ ಕೂತ್ಕೊಳ್ತಾ ಇದ್ರು. ಈಗಲೂ ಕೂಡ ರಜನಿಕಾಂತ್ ಅವ್ರು ಒಂದ್ಸರಿ ಶಾರ್ಟಿಗೆ ಬಂದರೆ ಹೊರಗೆ ಏನಂದರೆ ಬೇಕಿದ್ದಾಗ ಮಾತ್ರ ಹೋಗ್ತಾರೆ ಕ್ಯಾರವನ್ಗೆ ಅಂತ. ನೀವು ಒಂದು ಫುಲ್ಲು ಒಂದು ಫ್ಯಾಮಿಲಿ ಥರ ಶೂಟ್ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ. ಮತ್ತು ನಮ್ಮ ತೆಲುಗು ಆ್ಯಕ್ಟ್ರು ಬಂದಾಗಲೂ ಕೂಡ ಅವರು ಕೂಡ ಕ್ಯಾರವನ್ಗೆ ಹೋಗದೆ ನಿಮ್ಮ ಜೊತೆ ಸೇರಿಕೊಂಡ್ರು ಅಂದರೆ ಅನ್ನೋದು ಕೇಳ್ಪಟ್ಟೆ. ಅದು ಖುಷಿ ಆಯಿತು ನೋಡಿ. ನಾವು ಅನ್ವಾಂಟೆಡ್ ಅನ್ನೋದು ಇದನ್ನೇ ಅಲ್ವಾ ಸರ್? ಅದಕ್ಕೆ ನಾನು ನಿಮಗೆ ಆಕ್ಸೆಪ್ಟ್ ಹೇಳ್ತೀನಿ ಸರ್. ಸಿನಿಮಾ ಸಕ್ಸಸ್ ಆಗಲಿ. ಕ್ವಶನ್ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸರ್. ಏನು ಗೊತ್ತಾ, ಇಲ್ಲಿ ಇನ್ನೊಂದು ಹೊಸಬ್ರು ಬಹುತೇಕ ಇರೋದ್ರಿಂದ ಏನಾಗಿದೆ ಅಂದರೆ, ನಾನು ಸ್ಕ್ರಿಪ್ಟೇ ಕೊಟ್ಟಿಲ್ಲ ಸರ್ ಯಾರಿಗೂ. ನನ್ನ ಸ್ಕ್ರಿಪ್ಟನ್ನು ನಾನು ಒಂದು ದಿನ ಕೈಯಲ್ಲಿ ಇಟ್ಕೊಂಡು ಸ್ಕ್ರಿಪ್ಟು ಇವ್ರಿಗೆ ಯಾರಿಗೂ ನಾನು ತೋರಿಸೇ ಇಲ್ಲ. ಏನಕ್ಕೆ ಅಂದರೆ ಗಾಬರಿ ಪಟ್ಬಿಡ್ತಾರೆ ಅಂತ. ಇಷ್ಟು ಸುಧಾ ಡೈಲಾಗ್ ಅಂದಿದ್ದೆ, 4 ಲೈನ್ ನೋಡಿದ್ದೆ, ಅಂದ್ಬಿಡ್ತಾರೆ. ಅದೆಲ್ಲ ನನಗೆ ಗೊತ್ತು. ಅಣ್ಣ ಸ್ಟಾರ್ಟಿಂಗಲ್ಲಿ ಬಂದಾಗ ಗೊತ್ತಾಯ್ತು ನನಗೆ ಹೆಂಗಾಗಿತ್ತು ಅಂತ. ನನಗೆ 10 ನಿಮಿಷ ಸಿಂಗಲ್ ಟೇಕ್ ತೆಗೆದುಬಿಟ್ಟಿದ್ದಾರೆ ಸರ್. ವಿಶೇಷತೆ ಇದೆ ಇದರಲ್ಲಿ, 2 ಸಿಂಗಲ್ ಟೇಕ್ ಮಾಡಿದ್ದೀವಿ ನಾವು. 10 ನಿಮಿಷ ಒಂದೇ ಟೇಕ್ ಮಾಡಿದ್ದೀವಿ. ಅದಕ್ಕೆ ಎಷ್ಟು ವರ್ಕ್ ಮಾಡಿದ್ದಾರೆ ಅಂದರೆ, ಯೂಜ್ ಕ್ರೌಡ್. ಅದು 3 ದಿವಸ ಒಂದು ಸಿಂಗಲ್ ಟೇಕ್ನ ನಾವು 10 ನಿಮಿಷ ಸಿಂಗಲ್ ಟೇಕ್ ನಿಲ್ಲಿಸೋದಂದ್ರೆ ಒಬ್ಬ ಹೊಸಬ್ರು, ಅದು ಕಲಾವಿದರು ತಮಾಷೆ ಅಲ್ಲ. ಸೊ ಆ 10 ನಿಮಿಷದ ಟೇಕ್ನ ಕೂಡ ಮಾಡಿದ್ದಾರೆ ಎಲ್ಲ. ಬಿಕಾಸ್ ನೀವು ಆ್ಯಕ್ಷನ್ ಅಂತಂದರೆ ಇನ್ನು 10 ನಿಮಿಷ ಆದಮೇಲೆ ಕಟ್ಟೋದು. ಅಲ್ಲಿವರೆಗೂ ನೀವು ಟ್ರಾವೆಲ್ ಮಾಡಬೇಕು ಅಂತಂದರೆ, ಅಂದರೆ ನಾನು ಕ್ಯಾಮ್ರಾನೇ ಇವ್ರಿಗೆಲ್ಲರಿಗೂ ಫ್ರೆಂಡ್ ಮಾಡಿಬಿಟ್ಟಿದ್ದೆ. ಸ್ಕ್ರಿಪ್ಟ್ನ ಅವ್ರ ಕೈಲಿ ಕೊಟ್ಟೇ ಇರಲಿಲ್ಲ, ಸ್ಕ್ರಿಪ್ಟ್ ತೋರಿಸೇ ಇಲ್ಲ. ನಾನು ಒಬ್ಬ ಸಣ್ಣ ಪುಟ್ಟ ಕಲಾವಿದ ಆಗಿರೋದ್ರಿಂದ ಅಲ್ಲಿ ನಿಂತ್ಕೊಂಡು ನಾನು ಆ್ಯಕ್ಷನ್ ಮಾಡಿ ಹಿಂಗೆ ಬರಬೇಕು, ಇದೇ ರೀತಿ ಇರಬೇಕು ಅಂತೇಳಿ ನಾನು ಮಾಡಿ ತೋರಿಸ್ಬಿಟ್ಟು ಬಂದುಬಿಡ್ತಾ ಇದ್ದೆ. ಸೊ ಈ ಒಂದು ಕೊಲಾಬ್ರೇಷನ್ನು ಮತ್ತು ನನ್ನ ತಮ್ಮನ ಒಂದು ಐ ಕಾಂಟ್ಯಾಕ್ಟ್ ನಾನು ಕಣ್ಣಲ್ಲಿ ನೋಡಿದ್ದು ಅವ್ನು ಫ್ರೇಮಲ್ಲಿ ಇರ್ತಾಯಿದ್ದ. ಸೊ ನಮ್ದು ಜೆಲ್ ಹಂಗೆ ಹೋಗ್ತಾಯಿತ್ತು ಟೆಕ್ನಿಕಲಿ. ಸೊ ಬೇಜಾರಾಗ್ತಿದೆ ಸರ್. ಇಲ್ಲ, ನಿಜಾನೇ ಹೇಳಿದ್ದು. ಫಸ್ಟ್ ಟೆಕ್ನಿಕಲಿ ಅದು ಹಂಗಿರೋದ್ರಿಂದ ತುಂಬ ಚೆನ್ನಾಗೇ ವರ್ಕೌಟ್ ಆಯಿತು. ಸೊ ಅದು ಪರದೆ ಮೇಲೆ 31ಕ್ಕೆ ಬರ್ತಾಯಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಕೆಲಸ ಮಾಡದೆ ನಾನು ಯಾವತ್ತೂ ಸುಮ್ಮನೆ ಕರಿಬಾರ್ದು ಜನರನ್ನ. ಅದು ನಮಗೂ ಕೂಡ ಕರೆಕ್ಟ್ ಅನಿಸಲ್ಲ. ಒಂದಷ್ಟು ಜನ, ಒಂದು ಕುಟುಂಬದ ಥರನೇ ನಮಗೆ ಎಲ್ಲರೂ. ಚಲಪತಿ ಅಣ್ಣವರಾಗಿರ್ಬೋದು, ಇಲ್ಲಿ ಜನಗಳಾಗಿರ್ಬೋದು, ಎಲ್ಲರೂ ಸೇರಿ ನಾವು ಒಂದು ಸಂತೋಷದಿಂದ ಕೆಲಸ ಮಾಡಿರುವಂಥದ್ದು 31ಕ್ಕೆ ಬರ್ತಾಯಿದೆ. ತಾವೆಲ್ಲ ಬನ್ನಿ.
ಪೈಸಾ ವಸೂಲಾಗುವಂಥ ಪಕ್ಕಾ ಲೋಕಲ್ ನಾಟಿ ಪೀಸ್ ಸಿನಿಮಾ ಇದು. ಒಂದೇ ಒಂದು ಆ್ಯಡ್ ಮಾಡ್ಬಿಡ್ತೀನಿ. ಸೊ ಅವ್ರೇನು ಹೇಳಿದ್ರು ಮಾಡಿ ತೋರಿಸಿದೆ ಅಂತ ಅದು ಸತ್ಯ. ಫಸ್ಟ್ ಬಿಗಿನಿಂಗ್ ಇದ್ದಾಗ ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ ನಾನು ಇದಕ್ಕೆ ಮುಂಚೆ ಕೂಡ. ನಾನು ಬೇಸಿಕಲಿ ಸ್ಪೋರ್ಟ್ಸ್ ಕಮೆಂಟೇಟರ್ ಸ್ಟಾರ್ ಸ್ಪೋರ್ಟ್ಸಲ್ಲಿ ಇದ್ದೀನಿ, ಪ್ರೋ ಕಬಡ್ಡಿಯಲ್ಲಿ ಕಮೆಂಟ್ರಿ ಮಾಡ್ತೀನಿ. ಹಾಗಾಗಿ ಕ್ಯಾಮ್ರಾ ಗೊತ್ತಿತ್ತು, ಶೋಸ್ ಎಲ್ಲ ಮಾಡ್ತಿದ್ದೆ. ಬಟ್ ಆ್ಯಕ್ಷನ್ ಅಂದಾಗ ಸ್ವಲ್ಪ ಆ್ಯಕ್ಟಿಂಗ್ ವಿಚಾರದಲ್ಲಿ ಖಂಡಿತವಾಗ್ಲೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸೊ ಅವ್ರ ಎಕ್ಸ್ಪ್ರೆಷನ್ಸ್ ಹೇಳುವಾಗ ಎಕ್ಸಾಕ್ಟ್ ಬರ್ತಾ ಇರಲಿಲ್ಲ. ಸೊ ನಾನೇ ಕೇಳಿದ್ದೆ, ನೀವು ಒಂದ್ಸರಿ ಮಾಡಿ ತೋರಿಸ್ಬಿಟ್ರೆ ನಾನು ನೋಡ್ಕೊಂಡು ಮಾಡ್ತೀನಿ ಅಂತ. ಸೊ ಅದು ನೋಡ್ತಾ ನೋಡ್ತಾ ಸ್ವಲ್ಪ ಅಭ್ಯಾಸ ಆಯಿತು ಆಮೇಲೆ. ಸೊ ಅವ್ರು ಮಾಡಿ ತೋರಿಸಿದ್ದೇ ನಾವು ಮಾಡಿದ್ದೀವಿ ಭಾಳಷ್ಟು ಜನ ಈ ಸಿನಿಮಾದಲ್ಲಿ. ಸರ್ ನಮ್ಮ ಮಾಧ್ಯಮ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಲಾಸ್ಟ್ ಒಂದು ಕಾಮಿಡಿ ಪಂಚಲ್ಲಿ ಮುಗಿಸ್ಬೋದು ಸರ್. ಕಾಮಿಡಿ ನಿಮ್ಮ ಆಫೀಸಲ್ಲಿದೆ ಹೇಳಿ ಸರ್, ಪಕ್ಕದಲ್ಲಿ ಟೀ ಅಂಗಡಿ ಹಾಕೊಂಡ್ಬಿಟ್ಟು 1000 ಟೀ ಕೊಡ್ಬೇಕು. 1000 ಟೀ ಕೊಟ್ಟರೆ ಸರ್ದಾರ ನೀವು ನಿಮ್ಮ ಕಾಲೋನಿ ಸಿನಿಮಾ ಸಕ್ಸಸ್ ಆಗಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತಮಗೂ ಕೂಡ ಸರ್, ಥ್ಯಾಂಕ್ ಯು ಸೊ ಮಚ್.